ನಮ್ಮ ಕೂದಲು ಉದ್ದ ಆಗಬೇಕು, ದಪ್ಪ ಆಗಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಬೇಕಾ, ಕ್ಯಾಸ್ಟರ್ ಆಯಿಲ್ ಹಚ್ಚಬೇಕಾ, ಬಾದಾಮ್ ಎಣ್ಣೆ ಹಚ್ಚಬೇಕಾ ಅಥವಾ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆನ ಹಚ್ಚಬೇಕಾ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಯಾವ ಎಣ್ಣೆ ಹಚ್ಚಿದ್ರೆ ನಮ್ಮ ಕೂದಲು ಬೆಳೆಯುತ್ತೆ ಅನ್ನೋ ಡೌಟ್ ಎಲ್ರಿಗೂ ಇದ್ದೇ ಇರುತ್ತೆ. ಇದೆಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂದರೆ ನಮ್ಮ ಕೂದಲು ಯಾವ ಪೊರಾಸಿಟಿನಲ್ಲಿ ಇದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಆಯಿಲ್ಗಳನ್ನು ಅಪ್ಲೈ ಮಾಡಬೇಕು, ಹಾಗೆ ಹೇರ್ ಕೇರ್ನ ಮಾಡಬೇಕು. ಹಾಗಿದ್ರೆ ನಮ್ಮ ಕೂದಲು ಯಾವ ಪೊರಾಸಿಟಿನಲ್ಲಿ ಇದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು, ಹಾಗೆ ಯಾವ ಪೊರಾಸಿಟಿನಲ್ಲಿ ಇದ್ದರೆ ಯಾವ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು, ನಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಏನು ಮಾಡಿಕೊಂಡ್ರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಸೊ ಹಾಗಿದ್ರೆ ಮತ್ತ್ಯಾಕೆ ತಡ ಮಾಡೋದಲ್ವಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಹಾಗೆ ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲ್ನ ಹಾಗೆಯೇ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನೋಡೋದಕ್ಕಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ನಿಮ್ಮ ಹೇರ್ ಪೊರಾಸಿಟಿನ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಕೂದಲು ಬೇಕಾಗುತ್ತೆ. ಸೊ ಫಸ್ಟು ಒಂದು ಕೂದಲನ್ನ ತೊಗೊಳ್ಳಿ. ನಾನಿಲ್ಲಿ ಒಂದು ಕೂದಲನ್ನ ತೊಗೊಂಡು ಒಂದು ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಈ ಕೂದಲನ್ನ ನೀಟಾಗಿ ಎಲ್ಲೂ ಕೂಡ ಕಾರ್ನರ್ಗಳಿಗೆ ಬಡಿದೇ ಇರೋ ರೀತಿ ಹಾಕಿಬಿಟ್ಟು ಒಂದು 3 ರಿಂದ 4 ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ. ಆದಷ್ಟು ಈ ಟೆಸ್ಟ್ ಮಾಡೋದಕ್ಕೆ ಈ ರೀತಿ ಗ್ಲಾಸಿನ ಲೋಟನೇ ತೊಗೊಳ್ಳಿ. 3 ನಿಮಿಷ ಅಥವಾ 4 ನಿಮಿಷ ಆದಮೇಲೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನಮ್ಮ ಕೂದಲು ನೀರಿನಲ್ಲಿ ಎಲ್ಲಿದೆ ಅನ್ನೋದನ್ನು. ಫುಲ್ ಕೆಳಗಡೆ ಇದ್ದರೆ ಅದನ್ನು ಹೈ ಪೊರಾಸಿಟಿ ಅಂತಾರೆ, ಮಧ್ಯದಲ್ಲಿದ್ದರೆ ಮೀಡಿಯಂ ಪೊರಾಸಿಟಿ, ಹಾಗೆ ಕೂದಲು ನೀರಿನ ಮೇಲ್ಗಡೆ ತೇಲ್ತಾ ಇದ್ದರೆ ಅದನ್ನು ಲೋ ಪೊರಾಸಿಟಿ ಅಂತ ಕರೀತಾರೆ. ಇನ್ನೊಂದು ಟೆಸ್ಟ್ ಅಂದರೆ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಸ್ವಲ್ಪ ನೀರನ್ನ ಅಂದರೆ ನಾರ್ಮಲ್ ನೀರನ್ನ ಹಾಕ್ಕೊಂಡು ಕೂದಲು ಮೇಲ್ಗಡೆ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಆಮೇಲೆ ಒಂದು 3 ರಿಂದ 4 ನಿಮಿಷ ಹಾಗೆ ಬಿಟ್ಬಿಡಿ. ಅದಾದ್ಮೇಲೂ ಕೂಡ ನೀವು ಟೆಸ್ಟ್ ಮಾಡಿದಾಗ ನಿಮ್ಮ ಕೂದಲಲ್ಲಿ ಇದೇ ಥರ ನೀರು ಡ್ರಾಪ್ಸ್ ಕಾಣಿಸ್ತಾ ಇದ್ರೆ ಅದನ್ನು ಲೋ ಪೊರಾಸಿಟಿ ಹೇರ್ ಅಂತ ಕರೀತಾರೆ. ಒಂದು ವೇಳೆ ಕೂದಲು ಎಲ್ಲ ನೀರನ್ನು ಹೀರ್ಕೊಂಡಿದ್ರೆ ಅದು ಹೈ ಪೊರಾಸಿಟಿ ಹೇರ್ ಆಗುತ್ತೆ. ಈಗ ನಮ್ಮ ಕೂದಲು ಯಾವ ಪೊರಾಸಿಟಿನಲ್ಲಿ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಾಯ್ತಲ್ವಾ. ಅಫ್ಕೋರ್ಸ್ ತಿಳ್ಕೊಂಡ್ಮೇಲೆ ಅದಕ್ಕೆ ತಕ್ಕಂತೆ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು, ಹೇರ್ ಕೇರ್ನು ಕೂಡ ಮಾಡಲೇಬೇಕು. ಹಾಗಾಗಿ ಫಸ್ಟ್ ನಾವು ಹೈ ಪೊರಾಸಿಟಿ ಕೂದಲು ಬಗ್ಗೆ ನೋಡೋಣ. ಈ ಹೈ ಪೊರಾಸಿಟಿ ಕೂದಲು ಸ್ಟ್ಯಾಂಡ್ಸ್ಗಳೇನಿರುತ್ತೆ ಅಲ್ವಾ, ಅವು ತುಂಬಾ ಲೂಸ್ ಆಗಿರುತ್ತೆ. ಹಾಗಾಗಿನೇ ಆ ರೀತಿ ಕೂದಲುಗಳಿಗೆ ನೀರು ಬಿದ್ದ ತಕ್ಷಣ ಅಥವಾ ಎಣ್ಣೆ ನಾವು ಹೇರ್ ಮಾಸ್ಕ್ ಅಪ್ಲೈ ಮಾಡ್ತೀವಿ ಅದು ಅಥವಾ ಹೇರ್ ಸ್ಪ್ರೇ ಯೂಸ್ ಮಾಡಿದಾಗ ಬೇಗನೆ ಎಲ್ಲದನ್ನು ಹೀರ್ಕೊಂಡ್ಬಿಡುತ್ತೆ. ಹಾಗೆ ಅಷ್ಟೇ ಫಾಸ್ಟಾಗಿ ರಿಲೀಸ್ ಕೂಡ ಮಾಡುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಹೈಪೊರಾಸಿಟಿ ಕೂದಲಲ್ವಾ. ನೀರಿಗೆ ಹಾಕಿ ಒಂದು 3-4 ನಿಮಿಷದಲ್ಲೇ ಈ ರೀತಿ ಕೆಳಗಡೆ ಹೋಗಿ ಅದು ಸೆಟಲ್ ಆಗಿದೆ. ಈ ರೀತಿ ಇದ್ದಾಗ ಕೂದಲು ತುಂಬಾನೇ ಬೇಗ ಡ್ರೈ ಆಗುತ್ತೆ, ಯಾಕೆಂದ್ರೆ ಬೇಗ ಬಿಟ್ಕೊಂಡ್ಬಿಡುತ್ತೆ ಅಲ್ವಾ ಎಲ್ಲ ನೀರನ್ನು. ಹಾಗೆ ಡ್ರೈ ಆಗೋದ್ರ ಜೊತೆಗೆ ಮಾಯಿಶ್ಚರ್ನು ಕೂಡ ಕಳ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಇರುವಂತ ಕೂದಲುಗಳು ಮಧ್ಯದಲ್ಲೇ ಕಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೈಪೊರಾಸಿಟಿ ಕೂದಲು ಇರೋಂಥವ್ರು ಪದೇ ಪದೇ ಹೇರ್ ವಾಶ್ನ ಮಾಡಬಾರ್ದು. ಅದರಲ್ಲೂ ಸಲ್ಫೇಟ್ ಇರೋಂಥ ಶಾಂಪುಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ಸಲ್ಫೇಟ್ ಇರೋಂಥ ಶಾಂಪುಗಳನ್ನ ನಾವು ಜಾಸ್ತಿ ಯೂಸ್ ಮಾಡಿದಾಗ ಕೂದಲು ಇನ್ನೂ ಜಾಸ್ತಿ ಡ್ರೈ ಆಗುತ್ತೆ, ಹೇರ್ ಫಾಲ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈ ರೀತಿ ಹೇರ್ ಇರೋವಂಥವ್ರು ಆದಷ್ಟು ಜಾಸ್ತಿ ಮಾಯಿಶ್ಚರ್ ಇರೋವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಅಥವಾ DIYsಗಳನ್ನ ಯೂಸ್ ಮಾಡ್ಬೋದು. ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬಾ DIYsಗಳನ್ನ ಹಾಕಿದ್ದೀನಿ ಅಲ್ವಾ. ನಿಮ್ಮ ಕೂದಲಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಚೂಸ್ ಮಾಡಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ಈ ರೀತಿ ಹೈಪೊರಾಸಿಟಿ ಹೇರ್ ಇರೋವಂಥವ್ರು ಜಾಸ್ತಿ ಟೈಟ್ ಆಗಿ ಕೂದಲುಗಳನ್ನ ಕಟ್ಟಬಾರ್ದು, ಅಂದ್ರೆ ಹೇರ್ ಸ್ಟೈಲ್ಗಳನ್ನ ಮಾಡಬಾರ್ದು. ಅವರು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಈ 3ರಲ್ಲಿ ಯಾವುದನ್ನಾದ್ರೂ ಒಂದನ್ನ ಯೂಸ್ ಮಾಡ್ಬೋದು, ಅಥವಾ 2 ಎಣ್ಣೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಬ್ಲೆಂಡ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಆದ್ರೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡಬೇಕು. ಇನ್ನು ಶಾಂಪೂ ಮಾಡಿ ಆದ್ಮೇಲೆ ಕಂಪಲ್ಸರಿಯಾಗಿ ಕೂದಲಿಗೆ ಅಲೋವೆರಾ ಜೆಲ್ಲು, ಆರ್ಗನ್ ಆಯಿಲು ಅಥವಾ ಮೈಲ್ಡ್ ಆಗಿರುವಂತ ಕಂಡೀಷನರ್ ಇವು 3ರಲ್ಲಿ ಒಂದನ್ನ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡಬೇಕು. ಇನ್ನು ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಕಾಟನ್ ಪಿಲ್ಲೋ ಕವರ್ನ ಯೂಸ್ ಮಾಡೋ ಬದಲು ಸಿಲ್ಕ್ ಅಥವಾ ಸ್ಯಾಟಿನ್ ಕ್ಲಾತಲ್ಲಿ ಪಿಲ್ಲೋ ಕವರ್ ಬರುತ್ತಲ್ವಾ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಈಗ ಲೋ ಪೊರಾಸಿಟಿ ಕೂದಲು ಬಗ್ಗೆ ನೋಡೋಣ. ಈ ರೀತಿ ಲೋ ಪೊರಾಸಿಟಿನಲ್ಲಿರುವಂಥ ಕೂದಲು ಸ್ಟ್ಯಾಂಡ್ಸ್ಗಳು ತುಂಬಾ ಟೈಟ್ ಆಗಿರುತ್ತೆ. ಹಾಗಾಗಿನೇ ನಾವು ಕೂದಲನ್ನ ನೀರಿಗೆ ಹಾಕಿದ್ಮೇಲೆ ಆ ಕೂದಲು ಆ ನೀರನ್ನೆಲ್ಲ ಅಬ್ಸರ್ವ್ ಮಾಡಲೇ ಇಲ್ಲ, ಜಸ್ಟ್ ಮೇಲ್ಗಡೆ ತೇಲ್ತಾ ಇತ್ತು ಅಲ್ವಾ. ಸೊ ಈ ರೀತಿ ಕೂದಲು ಇರೋವಂಥವ್ರು ಗಟ್ಟಿ ಇರೋವಂಥ ಎಣ್ಣೆ ಅಥವಾ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳನ್ನು ಅಥವಾ DIYsಗಳನ್ನು ಯೂಸ್ ಮಾಡಬಾರ್ದು. ಲಿಕ್ವಿಡಿ ಆಗಿರೋವಂಥದ್ದನ್ನು ಯೂಸ್ ಮಾಡಬೇಕು. ಇನ್ನು ಶಾಂಪೂ ಆಗಿರಲಿ ಅಥವಾ ಎಣ್ಣೆಗಳನ್ನು ಯೂಸ್ ಮಾಡುವಾಗ ಆದಷ್ಟು ಅದನ್ನು ಡೈಲ್ಯೂಟ್ ಮಾಡಿ ಯೂಸ್ ಮಾಡಿದ್ರೆ ಒಳ್ಳೆಯದು.
ಇನ್ನು ಈ ರೀತಿ ಹೇರ್ ಇರೋವಂಥವ್ರು ಯಾವ ಎಣ್ಣೆನ ಯೂಸ್ ಮಾಡಬೇಕು ಅಂದರೆ ಈ ಜೋಜೋಬಾ ಆಯಿಲ್ ಅಂತ ಸಿಗುತ್ತೆ ಅದು, ಅಥವಾ ಆರ್ಗ್ಯಾನ್ ಆಯಿಲು, ಆಲ್ಮಂಡ್ ಆಯಿಲು, ಇದ್ಯಾವುದೂ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆನಾದರೂ ಯೂಸ್ ಮಾಡ್ಬೋದು. ಬಟ್ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತೀವಿ ಅಂದರೆ ಹರಳೆಣ್ಣೆನ ಯೂಸ್ ಮಾಡ್ತೀವಿ ಅನ್ನೋದಾದರೆ ನಮ್ಮ ಕೂದಲು ಒಳಗಡೆ ನೀರೇ ಹೋಗಿಲ್ಲ, ಇನ್ನು ಹರಳೆಣ್ಣೆ ಎಷ್ಟು ಗಟ್ಟಿಯಾಗಿರುತ್ತೆ ಅಲ್ವಾ, ಅದು ಹೇಗೆ ಹೋಗೋದಕ್ಕೆ ಸಾಧ್ಯ? ಸೊ ಹರಳೆಣ್ಣೆ ಯೂಸ್ ಮಾಡೋದಾದರೆ ಜಸ್ಟ್ ಸ್ವಲ್ಪ ಕ್ವಾಂಟಿಟಿನಲ್ಲಿ ಅದನ್ನು ತೊಗೊಂಡು ಅದನ್ನು ಲೈಟ್ ಆಗಿರೋಂಥ ಬೇರೆ ಎಣ್ಣೆಗಳು ನಾನೀಗ ಹೇಳಿದೆ ಅಲ್ವಾ, ಈ ಯಾವುದಾದ್ರೂ ಎಣ್ಣೆ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ಬೋದು. ಇನ್ನು ಈ ರೀತಿ ಹೇರ್ ಇರೋವಂಥವ್ರು ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಆದಷ್ಟು ಹೀಟ್ ಟವಲ್ನ ಅಥವಾ ಈ ರೀತಿ ಹೀಟ್ ಕ್ಯಾಪ್ ಬರುತ್ತಲ್ವ, ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಇದನ್ನು ಯೂಸ್ ಮಾಡಿದಾಗ ನಮ್ಮ ಹೇರ್ ಕುಟಿಕಲ್ಸು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ನಾವು ಅಪ್ಲೈ ಮಾಡಿರೋಂಥ ಆಯಿಲ್ನ ನಮ್ಮ ಕೂದಲು ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ನಮ್ಮ ಕೂದಲು ಯಾವ ಪೊರಾಸಿಟಿನಲ್ಲಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಹೈಪೊರಾಸಿಟಿಯವರು ಹಾಗೆ ಲೋ ಪೊರಾಸಿಟಿಯವರು ಫಾಲೋ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಹಾಗೆ ಯೂಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಇದನ್ನು ಶೇರ್ ಮಾಡಿ, ಖಂಡಿತ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀತಿ ಯೂಸ್ಫುಲ್ ವಿಡಿಯೋಸ್ಗಳು ಯಾವಾಗಲೂ ನಿಮಗೋಸ್ಕರ ಬರ್ತಾ ಇರುತ್ತೆ, ಖಂಡಿತ ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.